ಸೂಪರ್. ಹಾಯ್ ಫ್ರೆಂಡ್ಸ್, ಇವತ್ತು ತರಕಾರಿ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಈರುಳ್ಳಿ ಪಿಂಕ್ ಕಲರ್ ಬಂದಿದೆ. ನಂತರ ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊ ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ನೀಟಾಗಿ ಆಯಿಲಲ್ಲಿ ಇದು ಮಾಡಬೇಕು. ಈಗ ಸ್ವಲ್ಪ ಉಪ್ಪನ್ನು ಬೆರೆಸ್ತಾ ಇದ್ದೀನಿ. ಯಾಕೆ ಅಂದರೆ ಟೊಮೊಟೊ ಒಂದು ಸ್ವಲ್ಪ ಸಾಫ್ಟ್ ಆಗಲಿಕ್ಕೆ. ಈಗ ಟೊಮೊಟೊ ಸಾಫ್ಟ್ ಆಗಿದೆ. ಈಗ ರುಬ್ಬಿಟ್ಟುಕೊಂಡ ಮಿಶ್ರಣವನ್ನ ಹಾಕಿಕೊಳ್ಳೋಣ. ಅದು ಹಸಿ ವಾಸನೆ ಹೋಗೋವರೆಗೂ 1-2 ರಿಂದ 3 ನಿಮಿಷ ನಾವು ಅದನ್ನ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈಗ ಹಸಿ ವಾಸನೆ ಹೋಗಿದೆ. ಈಗ ಅದಕ್ಕೆ 1/4 ಕಪ್ ಆಗುವಷ್ಟು ಮೊಸರನ್ನ ಹಾಕಿಕೊಳ್ಳೋಣ. ಈಗ ಮೊಸರು ಹಾಕಿದೀವಲ್ವಾ, ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಅದಕ್ಕೆ ಹಚ್ಚಿಕೊಂಡಂತಹ ತರಕಾರಿ ಮತ್ತು ಹಸಿ ಬಟಾಣಿಯನ್ನ ಬೆರೆಸಿಕೊಳ್ಳೋಣ. ಎಲ್ಲವನ್ನು ಸಹ ಮಿಕ್ಸ್ ಮಾಡ್ಕೋಬೇಕು. ತರಕಾರಿ ಬೇಯ್ತಾ ಇದೆ. ಈಗ ಕ್ಯಾಪ್ಸಿಕಮ್ ಸಹ ಅದ್ರ ಜೊತೆಯಲ್ಲೇ ಹಾಕಿ ಬೇಯಿಸೋಣ. ಒಂದು 5 ನಿಮಿಷ ತರಕಾರಿಯನ್ನ ಬೇಯಿಸ್ಕೊಳ್ಳೋಣ. ಈಗ ತರಕಾರಿ ಬೆಂದಿದೆ. ಈಗ ಅದಕ್ಕೆ 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಚಿಕನ್ ಮಸಾಲ, ಮತ್ತು 2 ಸ್ಪೂನ್ ಧನಿಯಾ ಪುಡಿ, ಮತ್ತು ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ವಿ. ನಿಮ್ಗಿನ್ನೂ ಖಾರ ಬೇಕು ಅಂದರೆ ಇನ್ನು ಸ್ವಲ್ಪ ಖಾರವನ್ನು ಬೆರೆಸ್ಕೋಬೋದು. ಮತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ತರಕಾರಿ ಬೆಂದಿದೆ. ನಾವು ನೆನೆಸಿಟ್ಟಿದಂತಹ ಅಕ್ಕಿಯನ್ನು ಈಗ ಹಾಕಿಕೊಳ್ಳೋಣ. ಅಕ್ಕಿಯನ್ನ ನೀಟಾಗಿ ತರಕಾರಿಯೊಂದಿಗೆ ಮಿಕ್ಸ್ ಮಾಡಬೇಕು. ನಾವು 2 ಕಪ್ ಅಕ್ಕಿ ತಗೊಂಡಿದ್ವಲ್ಲ, 2 ಕಪ್ ಅಕ್ಕಿ ತಗೊಂಡಿದ್ರಿಂದ ನಾವು 4 ಕಪ್ ನೀರನ್ನು ಸೇರಿಸ್ಕೋಬೇಕು. 4 ಕಪ್ ನೀರನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಕುದಿ ಬರ್ತಿದೆ. ಈಗ ಉಪ್ಪು ಖಾರವನ್ನ ನೋಡೋಣ. ಸ್ವಲ್ಪ ಹಾಕ್ಕೊಂಡು ಮತ್ತೆ ಪುದೀನ ಕೊತ್ತಂಬರಿ ಸೊಪ್ಪು ಹಾಕಿ
ಒಂದ್ಸಲ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಕುಕ್ಕರನ್ನು ಮುಚ್ಕೊಳ್ಳೋಣ. ಎರಡು ವಿಸಿಲ್ ಆಗಿದೆ. ಈಗ ಕುಕ್ಕರ್ ತೆಗಿತಾ ಇದ್ದೀನಿ. ಈಗ ನೋಡ್ಬೋದು ತರಕಾರಿ ಪಲಾವ್ ಹೇಗಾಗಿದೆ ಅಂತ. ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಅನ್ನನೆಲ್ಲ ನೀಟಾಗಿ ಕೆಳಗಿಂದ ಮೇಲಕ್ಕೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಹೋಟೆಲ್ ಶೈಲಿಯಲ್ಲಿ ತರಕಾರಿ ಪಲಾವ್ ರೆಡಿ ಆಗಿದೆ. ಹೇಗಿದೆ ಅಂತ ಟೇಸ್ಟ್ ಮಾಡೋಣ.